ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ನಳ್ಳಿ. ವೆಲ್ಕಮ್ ಟು ಶುಂಠಿ ಕಷಾಯ. ನಮ್ಮ ಕರ್ನಾಟಕದಲ್ಲಿ ಜೆನ್ಜಿ ಹೋರಾಟ ಆಗ್ತಾ ಇದೆ. ರಾಹುಲ್ ಗಾಂಧಿ ಅವರ ಕನಸು ನನಸಾಗಿದೆ. ಆದರೆ ಹಣೆ ಬರೋಕ್ಕೆ ಅವರ ಹೋರಾಟ ಕಾಂಗ್ರೆಸ್ ವಿರುದ್ಧವೇ ಆಗ್ತಾ ಇದೆ. ಅಂದರೆ ನೇಮಕಾತಿಗಳನ್ನು ಶುರು ಮಾಡಿ ಅಷ್ಟೊಂದು ಪೆಂಡಿಂಗ್ ಇದೆಯಲ್ಲ, ನಾವು ಕಷ್ಟಪಟ್ಟು ಓದಿ ಎಕ್ಸಾಮ್ ಬರೆದಿದ್ದು ಸುಮ್ಮನೆ ವೇಸ್ಟ್ ಅಲ್ಲ ಅಂತ ಸಿದ್ದರಾಮಯ್ಯನವರ ಸರ್ಕಾರವನ್ನು ತರಾಟೆಗೆ ತಗೊಂಡಿದ್ದಾರೆ. ಬೀದಿಗೆ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹಾಗೆ ದಿನೇ ದಿನೇ ಪ್ರತಿಭಟನೆಯ ಕಾವು ದೊಡ್ಡದಾಗ್ತಾ ಇದೆ. ಇದು ಸರ್ಕಾರಕ್ಕೆ ಒಂಥರ ಈ ಬಿಸಿ ತುಪ್ಪನ ಬಾಯಲಿಟ್ಕೊಳ್ಳೋದು ಅಂತಾರಲ್ಲ, ಆ ರೀತಿಯಲ್ಲೇ ಆಗಿದೆ. ಈ ಟೈಮಲ್ಲಿ ಆ ಹುಡುಗರನ್ನು ಇನ್ನಷ್ಟು ರೊಚ್ಚಿಗೆಬ್ಬಿಸಿದ್ದ ಒಂದು ಮಾತು ಅಂದರೆ ಅದು ಡಿ.ಕೆ. ಶಿವಕುಮಾರ್ ಅವ್ರದ್ದು. ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಏನಂದರು, ಅವರಿಗೆ ಯುವ ನಿಧಿ ಅಂತ 3,000 ಸಾವಿರ ಕೊಡ್ತಾ ಇಲ್ವಾ ಅನ್ನೋ ಥರದಲ್ಲಿ ಹೇಳಿದರು. ಅಂದರೆ ಆ ವಿದ್ಯಾರ್ಥಿಗಳೆಲ್ಲ ಒಂಥರ ಭಿಕ್ಷೆಯನ್ನು ಕೊಡ್ತಾ ಇದ್ದೀವಿ ಅನ್ನುವಂತಹ ಒಂದು ಗತ್ತು ದೌಲತ್ತು ಆ ಧ್ವನಿಯಲ್ಲಿ ಕಾಣಿತು. ಅದು ಹುಡುಗರನ್ನು ಮತ್ತಷ್ಟು ಕೆರಳಿಸಿತು. ಯಾಕೆಂದರೆ ಯುವ ನಿಧಿ ಯಾರು ತಗೋತಿದ್ದಾರೆ ಅಂತ ಈ ಹಗಲು ಹೊತ್ತಲ್ಲಿ ಚಿಮಣಿನ ಹಿಡ್ಕೊಂಡು ಹುಡುಕೋ ಒಂದು ಸಿಚುವೇಶನ್ ಇದೆ. ಅದೊಂದು ಗ್ಯಾರಂಟಿ ಅಷ್ಟೇ. ಅದು ಯಾರ್ಯಾರಿಗೆ ಸಿಕ್ಕಿದೆಯೋ ದೇವರೇ ಬಲ್ಲ. ಈಗ ಇಂಥ ದೌಲತ್ತಿನ ಮಾತುಗಳನ್ನು ನೋಡ್ತಾ ಇರುವಾಗ ಕಾಂಗ್ರೆಸ್ ಆ ಯುವ ಜನರನ್ನು ಹೇಗೆ ನಿಭಾಯಿಸಬೇಕಿತ್ತು ಅನ್ನೋದನ್ನು ಆಲೋಚನೆ ಮಾಡಬೇಕಾಗುತ್ತೆ. ಅಲ್ಲೊಂದು ಯೂತ್ ಕಾಂಗ್ರೆಸ್ ಅಂತ ಇದೆ, ಅವರನ್ನೇ ಅವ್ರು ನಿಭಾಯಿಸೋಕ್ಕಾಗ್ತಾ ಇಲ್ಲ. ಅವರಿಗೆ ಬಟ್ಟೆ ಬಿಚ್ಚಿ ಡ್ಯಾನ್ಸ್ ಮಾಡೋಕ್ಕೆ ಹೇಳ್ತಾರೆ. ಭಾರತದ ಮಾನವನ್ನು ಹೋಗುವಂಥ ಕೆಲಸಕ್ಕೆ ಕಾಂಗ್ರೆಸ್ ನೇರವಾಗಿ ಅವರ ಒಂದು ಯುವ ಜನರನ್ನು ಬಳಸಿಕೊಳ್ಳುತ್ತೆ. ಆದರೆ ಇಲ್ಲಿ ಕರ್ನಾಟಕದಲ್ಲಿ ಧಾರವಾಡದಲ್ಲಿ ಏನು ಪ್ರತಿಭಟನೆ ಆಗ್ತಾ ಇದೆಯಲ್ಲ, ಅವರನ್ನು ಕೂಡ ಒಳ್ಳೆಯ ಕಾರ್ಯಕರ್ತರನ್ನು ಹೇಗೆ ನೋಡ್ತಾರಲ್ಲ ಅದೇ ರೀತಿಯಲ್ಲಿ ನೋಡಲಾಯಿತು. ಈ ಟೈಮಲ್ಲಿ ಇನ್ನೊಂದಿಷ್ಟು ಪ್ರಶ್ನೆ ಬರಬೇಕಲ್ಲ. ಎಲ್ಲ ವಿಚಾರಕ್ಕೂ ಮಾತಾಡುವಂತಹ ಒಂದಿಷ್ಟು ಕಾಂಗ್ರೆಸ್ ನಾಯಕರಿದ್ದಾರೆ. ಉದಾಹರಣೆಗೆ ಪ್ರಿಯಾಂಕಾ ಖರ್ಗೆ ಅವರು ಅವರ ಇಲಾಖೆಯನ್ನು ಬಿಟ್ಟು, ಅವರ ಜವಾಬ್ದಾರಿಯನ್ನು ಬಿಟ್ಟು ಎಲ್ಲ ಕಡೆ ಮಾತಾಡ್ತಾರೆ. ಅದರಲ್ಲೂ ವಿಶೇಷವಾಗಿ ಅವರ ಫೇವ್ರೇಟ್ ಸಬ್ಜೆಕ್ಟ್ ಅಂದರೆ RSS. ದಿನಕ್ಕೆ ಒಮ್ಮೆ ಆದರೂ ಅದರ ಜಪ ಮಾಡದೇ ಇದ್ದರೆ ಅವರಿಗೆ ನೆಮ್ಮದಿನೇ ಇರೋದಿಲ್ಲ. ಆದರೆ ಈ ಹುಡುಗರ ಹೋರಾಟದ ಬಗ್ಗೆ ಅವರ ಸ್ಟ್ಯಾಂಡ್ ಏನು, ಅವರ ಹೇಳಿಕೆ ಏನು, ಯಾಕೆ ಅವರು ಆ್ಯಕ್ಟಿವ್ ಆಗಿ ಮಾತಾಡ್ತಾ ಇಲ್ಲ, ಈ ಪ್ರಶ್ನೆ ಬಂದೇ ಬರುತ್ತೆ. ಜೊತೆಗೆ ನೇರವಾಗಿ ಮೋದಿಯನ್ನು ಹಾಗೆ ವಿದೇಶಾಂಗ ವ್ಯವಹಾರಗಳನ್ನು ಈ ಥರ ದೊಡ್ಡ ವಿಚಾರನ ಮಾತಾಡುವಂತಹ ಇನ್ನೊಬ್ಬ ಕಾಂಗ್ರೆಸ್ನ ಲೀಡರ್ ಅಂದರೆ ಸಂತೋಷ್ ಲಾಡ್ ಅವರೇ, ನಿಮ್ಮ ಕಡೆನೇ ಆಗ್ತಾ ಇರೋದು ಗಲಾಟೆ. ಈ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು? ಸರ್ಕಾರ ಏನು ಬೇಕಾದರೂ ಮಾಡಲಿ, ಹುಡುಗರ ಜೊತೆಗೆ ನಾವು ನಿಲ್ತೀವಿ ಅಂತ ಬರ್ಬೋದಿತ್ತಲ್ಲ. ಆ ಥರದ್ದೊಂದು ಧೈರ್ಯವನ್ನು ಅಥವಾ ಆ ಥರದ್ದೊಂದು ಒಳ್ಳೆಯ ನಿರ್ಧಾರವನ್ನು ಯಾವ ಕಾಂಗ್ರೆಸ್ ಲೀಡರ್ ಕೂಡ ತೋರಿಸೋದು ಅನುಮಾನವೇ. ಈ ಗ್ಯಾಪಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಬರ್ತಾರೆ, 3,000 ಸಾವಿರ ಯುವ ನಿಧಿ ಅಂತ ಹೇಳ್ತಾರೆ. ಬಟ್ ಹುಡುಗರನ್ನು ಅಲ್ಲಿ ಕೇಳಿ ನೋಡಿ, ಯಾರಿಗೆಲ್ಲ ಯುವ ನಿಧಿ ಬರ್ತಾ ಇದೆ ಅಂತ. ಅವರು ಹೇಳ್ತಾರೆ ಯಾರಿಗೂ ಕೂಡ ಬರ್ತಾ ಇಲ್ಲ ಅಂತ. ಅಂದರೆ ಇದೊಂದು ಎಷ್ಟು ವರ್ಷ ತನಕ ಹೋಗುತ್ತೆ? ಅವರು ಯಾವಾಗಲೂ ನಿರುದ್ಯೋಗಿಗಳಾಗಿ ಮನೆಯಲ್ಲಿ ಕೂತ್ಕೊಂಡು ನೀವು ಅಪರೂಪಕ್ಕೆ ಹಾಕುವಂತಹ ಯುವ ನಿಧಿಗೆ ಕಾಯ್ತಾ ಇರಬೇಕಾ? ಒಂದು ವಿದ್ಯಾರ್ಥಿಯ ಭವಿಷ್ಯದ ಕಿಮ್ಮತ್ತು ಜಸ್ಟ್ 3,000ಕ್ಕೆ ಫಿಕ್ಸ್ ಮಾಡಿಬಿಟ್ಟಿದ್ದೀರಾ. ಲೇಡೀಸಿಗೆ ಏನಾದ್ರು ಕೇಳಿದ್ರೆ 2,000 ಅಂತೀರಾ, ಹುಡುಗರು ಏನಾದರೂ ಕೇಳಿದ್ರೆ 3,000 ಅಂತೀರಾ. ಅರೆ ಎಲ್ಲವನ್ನು ಕೂಡ ದುಡ್ಡಲ್ಲಿ ಅಳೆಯೋದು ತಪ್ಪಾಗುತ್ತೆ. ಯಾಕೆಂದರೆ ಕರ್ನಾಟಕವನ್ನು ಉದ್ಧಾರ ಮಾಡಿ ಅಂತಲೇ ನಿಮಗೆ ಜನ ಅಧಿಕಾರ ಕೊಟ್ಟಿದ್ದು ಅಲ್ಲ. ಇದಕ್ಕೆಲ್ಲ BJPನೇ ಕಾರಣ ಅಂತ ಹೇಳಿರೋ ಸಿದ್ದರಾಮಯ್ಯನವರು ಒಂದು ಸಲ ಆಲೋಚನೆ ಮಾಡಬೇಕಾಗುತ್ತೆ. ಏನಂತ? BJPಯವರು ಸರ್ ಕೆಲಸ ಮಾಡಿಲ್ಲ ಅಂತಲೇ ನಿಮಗೆ ಓಟ್ ಹಾಕಿದ್ದು, ಅಭಿವೃದ್ಧಿ ವಿಚಾರಕ್ಕೆ ಅವಾಗ ಹಂಗಾಗಿತ್ತು ಹಿಂಗಾಗಿತ್ತು ಅನ್ಬೋದೇನೋ. ಆದರೆ ನೇಮಕಾತಿಗಳು ನಿಮ್ಮ ಕೈಯಲ್ಲಿದೆ. ನೀವು ಬಂದು 1000 ದಿವಸ ಆಯಿತು ಅಂತ ಹೇಳ್ಕೊತೀರಾ. ಆದರೆ ಈ ನೇಮಕಾತಿ ವಿಚಾರಕ್ಕೆ ಯಾಕಿಷ್ಟು ನಿಧಾನವಾಗಿ ಈ ಕುಂಟ್ಕೊಂಡು ಹೋಗೋ ಆಮೆ ಇರುತ್ತಲ್ಲ, ಆ ಸ್ಪೀಡಲ್ಲಿ ಹೋಗ್ತಾ ಇದ್ದಾರೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ವಿದ್ಯಾರ್ಥಿಗಳ ಹೋರಾಟ ದೊಡ್ಡದಾಗುವ ಸೂಚನೆ ಇದೆ. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವ ಒಂದು ಬೆದರಿಕೆಯನ್ನು ಹಾಕಿದ್ದಾರೆ. ಅದಕ್ಕೆ ಬೆದರಿಕೆ ಅಂತಿರೋ ಎಚ್ಚರಿಕೆ ಅಂತಿರೋ ನೀವು ಬಿಟ್ಟಿದ್ದು. ಆದರೆ ಈಗ ಸಣ್ಣ ಕಿಚ್ಚಿನ ಥರ ಕಾಣ್ತಾ ಇರೋ ಒಂದು ಹೋರಾಟ ನಾಳೆ ಕಾಳ್ಗಿಚ್ಚಾದರೆ ಅದರಲ್ಲಿ ಸುಟ್ಟು ಹೋಗೋರು ಯಾರ್ಯಾರು ಆಲೋಚನೆ ಮಾಡಬೇಕಲ್ಲ. ಇನ್ನೂ ಯಾರೆಲ್ಲ ಇನ್ಸೈಡ್ ಟ್ರಸ್ಟ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಒತ್ತಿ. ಜೈ ಶ್ರೀರಾಮ್.